Success and progress is seen only in people who are firm or steadfast in his or her life. ಒಬ್ಬರ ಜೀವಿತದಲ್ಲಿ ಸಫಲತೆಯನ್ನು ಕಾಣಬೇಕು ಅಥವಾ ವೃದ್ಧಿಯನ್ನು ಕಾಣಬೇಕು ಎಂಬುದಾಗಿ ನಾವು ನೋಡುವಾಗ ಅವರು ದೃಢ ಮನಸ್ಸಿನಿಂದ ಇರುವಂತದ್ದು ಬಹಳ ಮುಖ್ಯವಾಗಿರುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. Otherwise they may face lot of failures in their life. ಇಲ್ಲವಾದ್ರೆ ಅವರ ಜೀವಿತದಲ್ಲಿ ಬಹಳಷ್ಟು ಅಸಫಲತೆಯನ್ನು ಅವರು ಕಾಣುವಂತವರು ಅವರಾಗಿರುತ್ತಾರೆ. This is applicable in the Christian or spiritual world. ಈ ಒಂದು ಅಂಶವು ಅದು ನಮ್ಮ ಆತ್ಮೀಕವಾದಂತ ಜೀವಿತದಲ್ಲಿ ಅಥವಾ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ಇದನ್ನ ನಾವು ಅಳವಡಿಸಿಕೊಳ್ಳಬಹುದಾಗಿರುತ್ತದೆ. Anyone who goes forward with firmness in faith, they will receive happiness and blessing in their life. ಯಾರ್ಯಾರು ಅವರ ಜೀವಿತದಲ್ಲಿ ತಮ್ಮ ನಂಬಿಕೆಯಲ್ಲಿ ದೃಢವಾಗಿ ಇರುವಂತವರು ಅವರಾಗಿರುತ್ತಾರೋ ಅವರ ಜೀವಿತದಲ್ಲಿ ಅವರು ಆಶೀರ್ವಾದಗಳನ್ನ ಅವರು ಹೊಂದಿಕೊಳ್ಳುವಂತವರು, ಸಫಲತೆಯನ್ನು ಅವರು ಕಾಣುವಂತವರು ಅವರಾಗಿರುತ್ತಾರೆ. God's word insists that we should have steadfastness in at least 5 areas of our life. ದೇವರ ವಾಕ್ಯದಲ್ಲಿ ಹೇಳುವಂತ ರೀತಿಯಲ್ಲಿ ಒಬ್ಬ ಕ್ರೈಸ್ತಿಯ ಜೀವಿತದಲ್ಲಿ 5 ಸನ್ನಿವೇಶಗಳಲ್ಲಾದ್ರೂ ಅಥವಾ 5 ಅಂಶಗಳಲ್ಲಿ ಆದ್ರೂ ಅವರು ಬಹಳ ದೃಢವಾಗಿ ಇರಬೇಕಾಗಿದೆ ಎಂಬುದಾಗಿ ನಾವು ನೋಡುವಂತವ್ರು ನಾವಾಗಿರ್ತೇವೆ. Number 1, we should be steadfast in our faith life. ಮೊದಲನೆಯದಾಗಿ ನಮ್ಮ ನಂಬಿಕೆಯ ಜೀವಿತದಲ್ಲಿ ನಾವು ದೃಢವಾಗಿರುವಂತವ್ರು ನಾವಾಗಿರಬೇಕು. Number 2, we should be steadfast in our actions or works. ಎರಡನೆಯದಾಗಿ ನಾವು ನಮ್ಮ ಕಾರ್ಯಗಳಲ್ಲಿ ನಾವು ದೃಢವಾಗಿರುವಂತವ್ರು ನಾವಾಗಿರಬೇಕು. Number 3 is we should be steadfast in our race we are running. ಮತ್ತು ಮೂರನೆಯದಾಗಿ ನಾವು ಓಡುತ್ತಿರುವಂತ ಈ ಒಂದು ಓಟದಲ್ಲಿ ನಾವು ದೃಢವಾಗಿರುವಂತವ್ರು ನಾವಾಗಿರಬೇಕು. Fourthly, we should be steadfast in our prayer life. ನಾಲ್ಕನೆಯದಾಗಿ ನಾವು ನಮ್ಮ ಪ್ರಾರ್ಥನೆಯ ಜೀವಿತದಲ್ಲಿ ನಾವು ದೃಢವಾಗಿರುವಂತವ್ರು ನಾವಾಗಿರಬೇಕು. Lastly, we should be steadfast in our hope life. ಕೊನೆಯದಾಗಿ ನಮ್ಮ ನಿರೀಕ್ಷೆಯ ಜೀವಿತದಲ್ಲಿ ನಾವು ದೃಢವಾಗಿರುವಂತವ್ರು ನಾವಾಗಿರಬೇಕು. Initially, we will read one verse from Colossians chapter 2 and verse 5. ನಾವು ಮೊದಲಿಗೆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನವನ್ನು ನಾವು ಓದಿಕೊಳ್ಳುವಂತವ್ರು ನಾವಾಗಿರೋಣ. ಕೊಲೊಸ್ಸೆ 2ನೇ ಅಧ್ಯಾಯ 5ನೇ ವಚನ. ನಾನು ಶರೀರದಿಂದ ನಿಮ್ಮ ಬಳಿಯಲ್ಲಿ ಇಲ್ಲದಿದ್ದರೂ ಆತ್ಮದಿಂದ ನಿಮ್ಮೊಂದಿಗಿದ್ದು ನೀವು ಕ್ರಮವಾಗಿ ನಡೆಯುವುದನ್ನು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತಿರುವುದನ್ನು ನೋಡಿ ಸಂತೋಷ ಪಡುತ್ತೇನೆ. Here God is rejoicing to see the good order and firmness of the faith in the church of Colossae. ಈ ಒಂದು ಕೊಲೊಸ್ಸೆ ಸಭೆಯವರಲ್ಲಿದ್ದಂತ ಒಂದು ಕ್ರಿಸ್ತ ನಂಬಿಕೆಯಲ್ಲಿ ಅವರು ದೃಢವಾಗಿ ನಿಂತಿರುವುದರ ಕುರಿತಾಗಿ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳುತ್ತಿದ್ದಾನೆ. That means the believers in Colossae church, they were very firm. ಅಂದ್ರೆ ಈ ಒಂದು ಕೊಲೊಸ್ಸೆ ಸಭೆಯ ವಿಶ್ವಾಸಿಗಳು ಅವರು ತಮ್ಮ ನಂಬಿಕೆಯಲ್ಲಿ ಬಹಳ ದೃಢವಾಗಿ ಇದ್ದಂತವರು ಅವರಾಗಿದ್ದರು. ಒನ್ ಮಿನಿಟ್ ಅಂಕಲ್, ಪ್ಲೀಸ್ ಅನ್ಮ್ಯೂಟ್ ಆಗಿದೆ, ಅದನ್ನ ಮ್ಯೂಟ್ ಮಾಡ್ಕೊಳ್ಳಿ. Yes uncle, continue uncle. Yeah, in chapter 1 of the same epistle, verse 4, Apostle Paul is thanking God for seeing the firmness of faith in those believers. ಈ ಒಂದು ವಿಶ್ವಾಸಿಗಳಲ್ಲಿ ಇದ್ದಂತ ಆ ಒಂದು ದೃಢತ್ವಕ್ಕಾಗಿ, ಅವರು ದೃಢವಾಗಿ ಇದ್ದದ್ದಕ್ಕಾಗಿ ಅಪೊಸ್ತಲನಾದಂತ ಪೌಲನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. In both the cases, both the occasions, Apostle Paul is praising God and thanking God for the firmness of faith seen in Colossian believers. ಈ ಎರಡು ಸನ್ನಿವೇಶಗಳಲ್ಲಿಯೂ ಸಹ ಅಪೊಸ್ತಲನಾದಂತ ಪೌಲನು ಈ ಒಂದು ಕೊಲೊಸ್ಸೆಯ ಒಂದು ವಿಶ್ವಾಸಿಗಳಲ್ಲಿರುವಂತ ಒಂದು ನಂಬಿಕೆಯಲ್ಲಿದ್ದಂತ ದೃಢತೆಯನ್ನು ಆತನು ನೋಡಿ ದೇವರಿಗೆ ಆತನು ಸ್ತೋತ್ರವನ್ನು ಸಲ್ಲಿಸುತ್ತಿದ್ದಾನೆ. They knew for sure
in whom they believed in and what they believed about. ಆ ಕೊಲೊಸ್ಸೆ ವಿಶ್ವಾಸಿಗಳು ಅವರು ಯಾರನ್ನ ಅವರು ನಂಬಿದ್ದರು ಮತ್ತು ಯಾವುದರ ಮೇಲೆ ಅವರ ನಂಬಿಕೆ ಇತ್ತು ಎಂಬುದರ ಕುರಿತಾಗಿ ಅವರು ಬಹಳ ಸ್ಪಷ್ಟವಾಗಿದ್ದಂತವರವರಾಗಿದ್ದರು. We should also must have a clear understanding of what we believe. ನಮ್ಮ ಜೀವಿತದಲ್ಲಿಯೂ ಸಹ ನಮಗೂ ಸಹ ನಾವು ಯಾವುದರ ಕುರಿತಾಗಿ ನಾವು ನಂಬಿಕೆ ಇಟ್ಟಿದ್ದೇವೆ ಎಂಬುದಾಗಿ ನಾವು ಸ್ಪಷ್ಟತೆಯನ್ನು ಹೊಂದಿಕೊಂಡಿರುವಂತವರು ನಾವಾಗಿರಬೇಕು. And our faith should be based on the holy word of God. ಮತ್ತು ನಮ್ಮ ನಂಬಿಕೆಯು ಅದು ನಮಗೆ ಕೊಡಲ್ಪಟ್ಟಿರುವಂತಹ ಒಂದು ಪವಿತ್ರ ಗ್ರಂಥ, ಈ ಒಂದು ಸತ್ಯವೇದದ ಮೇಲೆ ಆಧಾರವಾಗಿರುವಂತದ್ದು ಅದಾಗಿರಬೇಕು. It is not that we believe in certain things and be firm on it. ನಾವು ಯಾವುದೋ ಕೆಲವು ವಿಷಯಗಳನ್ನ ನಾವು ಕೇಳಿ ಅದನ್ನ ನಂಬಿ ಅದರ ಮೇಲೆ ನಾವು ದೃಢವಾಗಿರುತ್ತೇವೆ ಎಂಬುದಾಗಿ ಅಲ್ಲ. And those people may quote what Jesus Christ said on one occasion, that let your faith be revealed. See, you are getting the healing because of your faith. ನಾವು ಕೆಲವು ಕಡೆಗಳಲ್ಲಿ ನಾವು ನೋಡುತ್ತೇವೆ, ಕರ್ತನಾದಂತ ಯೇಸು ಕ್ರಿಸ್ತನು ತನ್ನ ಜೀವಿತದಲ್ಲಿ ಇರುವಾಗ ಆತನು ಹೇಳುವುದೇನೆಂದ್ರೆ, ನೀವು ನಂಬುವುದರಿಂದಲೇ ನಿನಗೆ ಸ್ವಸ್ಥತೆ ಉಂಟಾಯಿತು ಎಂಬುದಾಗಿ ಆತನು ಹೇಳುತ್ತಾನೆ. That was pertaining to a particular occasion. Talking to that lady who had the ಅದು ಆ ಒಂದು ಸಾರಿ ಅಂಕಲ್, ಕಂಟಿನ್ಯೂ. He was expressing that on one particular occasion when one lady was healed. ಆ ಒಂದು ಸನ್ನಿವೇಶದಲ್ಲಿ ಮಾತ್ರ ಕರ್ತನಾದಂತ ಯೇಸು ಕ್ರಿಸ್ತನು ಈ ಒಂದು ಮಾತನ್ನು ಆತನು ಹೇಳಿದನು. ಅದೇನೆಂದ್ರೆ, ಆ ಒಂದು ರಕ್ತ ಕುಸುಮ ಹೊಂದಿದಂತ ಒಂದು ರೋಗಿ, ಆ ಮಹಿಳೆಯು ಆತನನ್ನು ಮುಟ್ಟುವಾಗ ಆಕೆಗೆ ಸ್ವಸ್ಥತೆ ಉಂಟಾಯಿತು ಮತ್ತು ಆಕೆಯ ನಂಬಿಕೆಯಿಂದಲೇ ಆಕೆಗೆ ಆ ಒಂದು ಸ್ವಸ್ಥತೆ ಉಂಟಾಯಿತು ಎಂಬುದಾಗಿ ಆ ಸನ್ನಿವೇಶಕ್ಕೆ ಮಾತ್ರ ಆತನು ಹೇಳಿದನು ಎಂಬುದಾಗಿ. But what is needed is that we should stand firm in what the truthful word of God commands. ಆದ್ರೆ ನಮಗೆ ಬೇಕಾಗಿರುವಂತದ್ದು ಏನು ಎಂಬುದಾಗಿ ನಾವು ನೋಡುವಾಗ, ನಮಗೆ ಕೊಡಲ್ಪಟ್ಟಿರುವಂತ ಸತ್ಯವೇದದಿಂದ ನಮಗೆ ಯಾವ ಆಜ್ಞೆ ಕೊಡಲ್ಪಟ್ಟಿದೆ, ನಮಗೆ ಏನು ಹೇಳಲ್ಪಟ್ಟಿದೆ, ಅದರ ಮೇಲೆ ನಾವು ದೃಢವಾಗಿರುವಂತವರು ನಾವಾಗಿರಬೇಕಾಗಿರುತ್ತದೆ. Today, unfortunately, some people in the Christian world who have fickle-minded and they don't stand on the real subject. ಆದ್ರೆ ಈಗಿನ ದಿನದಲ್ಲಿ ಕ್ರೈಸ್ತತ್ವವನ್ನು ಅನುಸರಿಸುವಂತವರು ಅವರ ಜೀವಿತದಲ್ಲಿ ಅವರು ಏನಂದ್ರೆ, ದೇವರ ವಾಕ್ಯವು ಏನ್ ಹೇಳುತ್ತದೆ ಎಂಬುದರ ಕುರಿತಾಗಿ ಅವರು ನೋಡದೆ ಸುಮ್ಮನೆ ಅವರು ನಡೆದುಕೊಳ್ಳುವಂತದನ್ನ ನಾವು ನೋಡ್ತೇವೆ. Their motive may be different, maybe personal gains. ಅವರ ಉದ್ದೇಶಗಳು ಬೇರೆ ಬೇರೆ ಆಗಿರಬಹುದು, ಅವರ ಸ್ವಂತ ಪ್ರಯೋಜನಕ್ಕಾಗಿ ಅವರ ಉದ್ದೇಶ ಅದಾಗಿರಬಹುದು. But let us be like the believers in Colossae who had steadfast faith in Jesus Christ. ಆದ್ರೆ ನಾವು ಈ ಕೊಲೊಸ್ಸೆ ಸಭೆಯಲ್ಲಿದ್ದಂತ ವಿಶ್ವಾಸಿಗಳ ರೀತಿಯಲ್ಲಿ ಅವರು ಯಾವ ರೀತಿಯಲ್ಲಿ ತಮ್ಮ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿದ್ದಾರೋ ಅದೇ ರೀತಿಯಾಗಿ ನಾವು ಸಹ ನಮ್ಮ ಕ್ರಿಸ್ತ ನಂಬಿಕೆಯಲ್ಲಿ ನಾವು ದೃಢವಾಗಿರುವಂತವರು ನಾವಾಗಿರೋಣ. In the book of Acts, let us read one or two verses, that is chapter 14 and verses 21 and 22. ನಾವು ಅಪೊಸ್ತಲರ ಕೃತ್ಯದಿಂದ ಕೆಲವು ವಾಕ್ಯ ಭಾಗಗಳನ್ನ ನಾವು ಓದಿಕೊಳ್ಳೋಣ. 14ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯ 14ನೇ ಅಧ್ಯಾಯ 21 ಮತ್ತು 22ನೇ ವಚನ. ಆ ಊರಿನಲ್ಲಿ ಅವರು ಸುವಾರ್ತೆಯನ್ನು ಸಾರಿ ಅನೇಕರನ್ನು ಶಿಷ್ಯರಾಗಿ ಮಾಡಿದ ಮೇಲೆ ಹಿಂತಿರುಗಿ ಲುಸ್ತ್ರಕ್ಕೂ ಇಕೋನ್ಯಕ್ಕೂ ಅಂತಿಯೋಕ್ಯಕ್ಕೂ ಬಂದು ಶಿಷ್ಯರ ಮನಸ್ಸುಗಳನ್ನು ದೃಢಪಡಿಸಿದರು. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನು ಧೈರ್ಯಗೊಳಿಸಿದರು. Here we can see that Apostle Paul, during his missionary journey, he is visiting 2-3 churches which he had already visited earlier. ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಿರುವಂತ ವಿಷಯ ಏನಂದ್ರೆ,
ಅಪೊಸ್ತಲನಾದಂತಹ ಪೌಲನು ಆತನು ತನ್ನ ಸುವಾರ್ತೆಯ ಯಾತ್ರೆಯಲ್ಲಿ ಆತನಿದ್ದಾಗ ಆತನು ಕೆಲವು ಸಭೆಗಳನ್ನ, ಕೆಲವು ಸ್ಥಳಗಳನ್ನ ಆತನು ಭೇಟಿ ಮಾಡಿದ್ದನು. ಮುಂಚೆ ಭೇಟಿ ಮಾಡಿದಂತ ಒಂದು ಸ್ಥಳಗಳಿಗೆ ಹಿಂತಿರುಗಿ ಆತನು ಹೋಗಿ ಅವರಿಗೆ ಭೇಟಿ ಕೊಡುತ್ತಿರುವಂತದರ ಕುರಿತಾಗಿ ನಾವು ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ. So during that, he's telling the to continue in faith. ಆತನು ಈ ರೀತಿಯಾಗಿ ಭೇಟಿ ಮಾಡುವಾಗ ಆತನು ಅವರಿಗೆ ಹೇಳುವುದೇನೆಂದ್ರೆ, ನಿಮ್ಮ ನಂಬಿಕೆಯಲ್ಲಿ ನೀವು ದೃಢವಾಗಿರಲು ನೀವು ಮುಂದುವರಿಸಿರಿ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. Here, continue is used in the place of steadfastness. ಅಲ್ಲಿ ನಾವು ನೋಡ್ತೇವೆ 21ನೇ ವಚನದ ಒಂದು ಕೊನೆಯ ಭಾಗದಲ್ಲಿ ನಾವು ನೋಡ್ತೇವೆ, ದೃಢಪಡಿಸಿದರು ಎಂಬುದಾಗಿ ನಾವು ನೋಡ್ತೇವೆ. The faith we have received is sacred and holy. The faith we have received is sacred and holy. ನಾವು ಪಡೆದುಕೊಂಡಿರುವಂತ ಒಂದು ನಂಬಿಕೆಯು ಅದು ಬಹಳ ಮೂಲ್ಯವಾಗಿರುವಂತದ್ದು, ಪವಿತ್ರವಾದಂತದ್ದು ಅದಾಗಿರುತ್ತದೆ. We should not accept anything which comes on the way. ಅದಕ್ಕೆ ಅಡ್ಡಿಯಾಗಿ ಬರುವಂತ ಯಾವುದೇ ವಿಷಯವನ್ನು ಸಹ ನಾವು ತೆಗೆದುಕೊಳ್ಳಬಾರದು. The Holy Bible only should be the foundation or basis of our faith in Christ. ನಮಗೆ ಕೊಡಲ್ಪಟ್ಟಿರುವಂತ ಸತ್ಯವೇದವು ಮಾತ್ರ ನಮ್ಮ ನಂಬಿಕೆಗೆ ಆಧಾರವು, ನಮ್ಮ ನಂಬಿಕೆಗೆ ಅಡಿಪಾಯವು ಅದಾಗಿರಬೇಕಾಗಿರುತ್ತದೆ. The second area is we should be steadfast in our actions. ಎರಡನೇದಾಗಿ ನಾವು ನೋಡುವಾಗ ನಾವು ನಮ್ಮ ಕಾರ್ಯಗಳಲ್ಲಿ ನಾವು ದೃಢವಾಗಿರುವಂತವರು ನಾವಾಗಿರಬೇಕು. James 1:4. ಯಾಕೋಬ 1ನೇ ಅಧ್ಯಾಯ 4ನೇ ವಚನ. ಯಾಕೋಬ 1ನೇ ಅಧ್ಯಾಯ 4ನೇ ವಚನ. ಶಿಕ್ಷಿತರು, ಸರ್ವಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿದ್ದೀರಿ. ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರುವಿರಿ. Faith alone is not enough, but it should follow by action of faith. ನಮಗೆ ನಂಬಿಕೆ ಇದ್ದರೆ ಮಾತ್ರ ಅದು ಸಾಲುವುದಿಲ್ಲ, ಆದ್ರೆ ಆ ಒಂದು ನಂಬಿಕೆಗೆ ಆ ಒಂದು ಕಾರ್ಯವುಳ್ಳಂತ ಒಂದು ನಂಬಿಕೆಯು ನಮಗೆ ಬೇಕಾಗಿರುವಂತದ್ದಾಗಿರುತ್ತದೆ. Our faith revealed through our actions. ನಮ್ಮ ಕಾರ್ಯಗಳಲ್ಲಿ ನಾವು ತೋರಿಸುವಂತ ನಮ್ಮ ನಂಬಿಕೆ. In James 2:20 we read that faith apart from work is useless. ನಾವು ಅದೇ ಯಾಕೋಬ 2ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅಪ್ರಯೋಜಕನೇ ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. So faith alone is enough. It should have the actions of faith also. ಆದುದರಿಂದ ನಮ್ಮಲ್ಲಿ ನಂಬಿಕೆ ಇದ್ದರೆ ಮಾತ್ರ ಅದು ಸಾಲುವುದಿಲ್ಲ, ನಂಬಿಕೆಯ ಜೊತೆಯಾಗಿ ನಾನು ಆ ಒಂದು ನಮ್ಮ ಕಾರ್ಯದಲ್ಲಿ ನಾವು ನಮ್ಮ ನಂಬಿಕೆಯನ್ನು ತೋರ್ಪಡಿಸುವಂತದ್ದು ಮುಖ್ಯವಾಗಿರುತ್ತದೆ. In Ephesians 2:18 we read that our salvation is by faith and not by works. ನಾವು ಎಫೆಸ 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ನಮ್ಮ ನಂಬಿಕೆಯು ಅದು ನಮ್ಮ ರಕ್ಷಣೆಯು ಅದು ನಮ್ಮ ನಂಬಿಕೆಯಿಂದಲೇ ಅದಾಗಿದೆ ಹೊರತು ನಮ್ಮ ಕಾರ್ಯಗಳಿಂದಲ್ಲ ಎಂಬುದಾಗಿ ನಾವು ನೋಡ್ತೇವೆ. The faith in God should be revealed in works, in our actions. ಆದ್ರೆ ನಮ್ಮ ದೇವರ ಮೇಲಿರುವಂತ ನಮ್ಮ ನಂಬಿಕೆಯು ಅದು ನಮ್ಮ ಕಾರ್ಯದಲ್ಲಿ ಅದು ತೋರ್ಪಡುವಂತದ್ದು ಅದಾಗಿರಬೇಕಾಗಿರುತ್ತದೆ. This action or work should not be happening only once in a way. It should be happening constantly. ಮತ್ತು ನಮ್ಮ ಕಾರ್ಯವು ಇದು ಯಾವಾಗಲಾದ್ರೂ ಸಮಯದಿಂದ ಸಮಯಕ್ಕೆ ಆಗುವಂತದ್ದಲ್ಲ, ಈ ಒಂದು ಕಾರ್ಯವುದು ಯಾವಾಗಲೂ ಅದು ಆಗುತ್ತಿರುವಂತದ್ದಾಗಿರುತ್ತದೆ. If this action does not happen, there is no point in calling us as believers. ನಮ್ಮ ಜೀವಿತದಲ್ಲಿ ಕ್ರಿಯೆಯು ಇಲ್ಲದೆ ಹೋದರೆ
ನಮ್ಮನ್ನ ನಾವು ವಿಶ್ವಾಸಿಗಳು, ನಾವು ದೇವರನ್ನ ನಂಬುವವರು ಎಂಬುದಾಗಿ ಹೇಳುವುದರಲ್ಲಿ ಯಾವುದೇ ಅರ್ಥವಿರುವುದಿಲ್ಲ. Our faith should be limited in our words, but should be revealed in our works. ನಮ್ಮ ನಂಬಿಕೆಯು ಅದು ಬರೀ ಮಾತುಗಳಲ್ಲಿ ಅದಾಗಿರದೆ, ಅದು ನಮ್ಮ ಕಾರ್ಯದಲ್ಲಿಯೂ ಸಹ ಅದನ್ನ ನಾವು ತೋರಿಸುವಂತವ್ರು ನಾವಾಗಿರಬೇಕು. Let's read Matthew chapter 5 verse 16. ಮತ್ತಾಯ 5ನೇ ಅಧ್ಯಾಯ 16ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಮತ್ತಾಯ 5ನೇ ಅಧ್ಯಾಯ 16ನೇ ವಚನ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. See, the advice is that the people around us see our good works and glorify God in heaven. ಇಲ್ಲಿನ ವಾಕ್ಯದ ಅರ್ಥವೇನೆಂದ್ರೆ, ನಮ್ಮ ಒಂದು ಒಳ್ಳೆಯ ಕಾರ್ಯಗಳನ್ನ ನಮ್ಮ ಸುತ್ತಮುತ್ತಲಿನಲ್ಲಿರುವಂತಹ ಜನರು ಅವರು ನೋಡುವಾಗ ಅವರು ಪರಲೋಕದಲ್ಲಿರುವಂತಹ ನಮ್ಮ ತಂದೆಗೆ ಅವರು ಸ್ತೋತ್ರವನ್ನು ಅವರು ಕೊಂಡಾಡುವರು ಎಂಬುದಾಗಿ ನಾವು. It is not for bringing glory to us, but glory to Father in heaven. ನಾವು ಮಾಡುವಂತ ಒಳ್ಳೆ ಕಾರ್ಯಗಳು ಅದು ನಮ್ಮ ಕೊಂಡಾಟಕ್ಕಲ್ಲ, ಆದ್ರೆ ಪರಲೋಕದಲ್ಲಿರುವಂತ ನಮ್ಮ ತಂದೆಯ ಕೊಂಡಾಟಕ್ಕೋಸ್ಕರವಾಗಿ ಅದಾಗಿರುತ್ತದೆ. Once upon a time we were doing all sorts of wicked things. ಒಂದಾನೊಂದು ಕಾಲದಲ್ಲಿ ನಾವೆಲ್ಲರೂ ಸಹ ನಾವು ಎಲ್ಲಾ ರೀತಿಯಾದಂತಹ ಕೆಟ್ಟ ಕಾರ್ಯಗಳನ್ನ ಮಾಡುತ್ತಿದ್ದಂತವರು ನಾವಾಗಿದ್ದೆವು. But after becoming the children of God, only the fruit of spirit should be seen coming out of us. ಆದ್ರೆ ನಾವು ದೇವರ ಮಕ್ಕಳಾಗಿರುವಂತಹ ನಮ್ಮಲ್ಲಿ ಆ ಒಂದು ಪವಿತ್ರಾತ್ಮನ ಮೂಲಕವಾಗಿ ಬರುವಂತ ಫಲಗಳನ್ನೇ ನಾವು ಬೇರೆಯವರು ಕಾಣಬೇಕಾಗಿರುತ್ತದೆ. Doing good works alone cannot be an evidence for being a children of God. ಒಳ್ಳೆ ಕಾರ್ಯಗಳನ್ನ ಮಾಡುವುದರಿಂದಾಗಿ ಮಾತ್ರ ನಾವು ದೇವರ ಮಕ್ಕಳು ಎಂಬುದಾಗಿ ನಾವು ಕರೆಸಿಕೊಳ್ಳುವುದಿಲ್ಲ. But doing good and producing the fruit of spirit should come out of us. ಆದ್ರೆ ಒಳ್ಳೆ ಕಾರ್ಯಗಳನ್ನ ಮಾಡಿ ಅದರಿಂದ ಆ ಒಂದು ಪವಿತ್ರಾತ್ಮನಿಂದ ಬರುವಂತಹ ಸಫಲತೆಯನ್ನ, ಆ ಒಂದು ಸಫಲವನ್ನ ನಾವು ಹೊರಪಡಿಸುವಾಗ ಅದು ಬೇಕಾಗಿರುವಂತದ್ದಾಗಿರುತ್ತದೆ. Let our faith be revealed through our works, and let us be steadfast in doing good works, producing the fruit of spirit. ನಾವು ನಮ್ಮ ನಂಬಿಕೆಯನ್ನ ನಮ್ಮ ಕಾರ್ಯದಲ್ಲಿ ನಾವು ತೋರ್ಪಡಿಸುವಂತವ್ರು ನಾವಾಗಿರೋಣ, ಮತ್ತು ನಾವು ಮಾಡುವಂತ ಎಲ್ಲಾ ಕಾರ್ಯದಿಂದಾಗಿ ನಾವು ಆ ಪವಿತ್ರಾತ್ಮನಿಂದ ಹೊಂದುವಂತ ಸಫಲಗಳನ್ನ ಆ ಫಲವನ್ನ ನಾವು ಹೊರತರುವಂತವ್ರು ನಾವಾಗಿರೋಣ. So we have seen importance of steadfastness in faith as well as in action. ನಾವು ನಂಬಿಕೆ ಮತ್ತು ಕಾರ್ಯಗಳಲ್ಲಿ ದೃಢವಾಗಿರಬೇಕು ಎಂಬುದಾಗಿ ನಾವು ನೋಡಿದ್ದೇವೆ. The third idea is that we should be steadfast in our race we are running. ಮೂರನೇದಾಗಿ ನಾವು ನೋಡುವಾಗ ನಾವು ಓಡುತ್ತಿರುವಂತಹ ಆ ಓಟದಲ್ಲಿ ನಾವು ದೃಢವಾಗಿರಬೇಕು ಎಂಬುದಾಗಿ ನಾವು ನೋಡ್ತೇವೆ. Hebrews 12:1. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹೊತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. Every believer is in the arena of spiritual life. ಈ ಒಂದು ಓಟದಲ್ಲಿ, ಅಂದ್ರೆ ಈ ಒಂದು ಆತ್ಮೀಕ ಜೀವಿತದ ಓಟದಲ್ಲಿ ಎಲ್ಲಾ ವಿಶ್ವಾಸಿಗಳು ಇರುವಂತವರು ನಾವಾಗಿರ್ತೇವೆ. This race started from the day we have been saved. ಈ ಒಂದು ಓಟವು ನಾವು ರಕ್ಷಣೆಯನ್ನ ಹೊಂದಿದ ದಿನದಿಂದ ಪ್ರಾರಂಭವಾಗಿರುವಂತದ್ದಾಗಿರುತ್ತದೆ. We should continue to have the enthusiasm to run with steadfastness throughout our Christian life. ನಮ್ಮ ಕ್ರಿಸ್ತಿಯ ಜೀವಿತದ ಅತ್ಯಂತವೂ ಸಹ ನಾವು ರಕ್ಷಣೆ ಹೊಂದಿದಂತ ಮೊದಲನೆಯ ದಿನದಿಂದ ಇದ್ದಂತ ಆ ಒಂದು ಉತ್ಸುಕತೆಯಲ್ಲಿಯೇ ನಾವು ಮುಂದುವರಿಸಿ ನಾವು ಈ ಒಂದು ಓಟವನ್ನ ದೃಢವಾಗಿ ಓಡುವಂತವ್ರು ನಾವಾಗಿರ್ಬೇಕು.
Apostle Paul is instructing us how to run the race. ಅಪೊಸ್ತಲನಾದಂತ ಪೌಲನು ನಾವು ಯಾವ ರೀತಿಯಲ್ಲಿ ಆ ಒಂದು ಓಟವನ್ನು ಓಡಬೇಕು ಎಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. He was telling to remove every weight and sin which clings so closely with us. ನಾವು ನೋಡುವಾಗ 1ನೇ ವಚನದ ಕೊನೆಯ ಭಾಗದಲ್ಲಿ ಆತನು ಹೇಳುವುದೇನೆಂದ್ರೆ, ನಮ್ಮ ಎಲ್ಲಾ ಭಾರವನ್ನ ನಾವು ತೆಗೆದು ಹಾಕಿ ಮತ್ತು ನಮಗೆ ಹತ್ತಿಕೊಂಡಿರುವಂತಹ ಎಲ್ಲಾ ಪಾಪವನ್ನು ನಾವು ತೆಗೆದು ಬಿಟ್ಟವರಾಗಿ ನಾವು ಈ ಒಂದು ಓಟವನ್ನು ನಾವು ಓಡಬೇಕು ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. Every runner will have an aim to reach the targeted place. ಪ್ರತಿಯೊಬ್ಬ ಓಟಗಾರನಿಗೂ ಸಹ ಆತನು ಸೇರಬೇಕಾಗಿರುವಂತ ಒಂದು ಗುರಿ, ಆತನಿಗೆ ಒಂದು ಗುರಿ ಆತನಿಗಿರುವಂತದ್ದಾಗಿರುತ್ತದೆ. But many people fail because of obstacles they face on the way. ಆದ್ರೆ ಎಷ್ಟೋ ವಿಶ್ವಾಸಿಗಳು ಅವರ ಒಂದು ಮಾರ್ಗದಲ್ಲಿ ಇರುವಂತ ಅಡೆತಡೆಗಳಿಂದಾಗಿ ಅವರು ಸೋತು ಹೋಗುವಂತವ್ರು ಅವರಾಗಿರ್ತಾರೆ. In the verse we have just read, it is sin that obstructs our run in Christian life. ಈಗ ತಾನೇ ನಾವು ವಾಕ್ಯ ಭಾಗದಲ್ಲಿ ಓದಿದಂತ ರೀತಿಯಲ್ಲಿ ಆ ಒಂದು ಮಾರ್ಗದಲ್ಲಿ ಬರುವಂತ ಅಡೆತಡೆಗಳು ಯಾವುದು ಎಂಬುದಾಗಿ ನಾವು ನೋಡುವಾಗ ಅದು ಪಾಪವಾಗಿರುತ್ತದೆ. While preparing this message, immediately a thought came about the leeches which we find in the coffee estates and places like that. ಈ ಒಂದು ವಾಕ್ಯ ಸಂದೇಶವನ್ನ ನಾನು ಸಿದ್ಧ ಮಾಡುತ್ತಿದ್ದಂತ ಸಮಯದಲ್ಲಿ ನನಗೆ ಆ ಒಂದು ಜಿಗಣೆಗಳ ಕುರಿತಾಗಿ ಒಂದು ಆಲೋಚನೆ ಬಂತು. ಆ ಒಂದು ಜಿಗಣೆಗಳನ್ನ ನಾವು ಈ ಕಾಫಿ ತೋಟಗಳಲ್ಲಿ ನಾವು ನೋಡುವಂತವ್ರು ನಾವಾಗಿರ್ತೇವೆ. It looks like creature, but when it comes in contact with a living organism like a human being or animal, it sucks the blood and becomes almost like our small finger. ಆ ಒಂದು ಜಿಗಣೆ ಎಂಬುವಂತದ್ದು ಅದು ಯಾವುದೇ ಜೀವ ಇರುವಂತದ್ದಾಗಿರುತ್ತದೆ. ಆದ್ರೆ ಅದು ಯಾವುದಾದ್ರೂ ಜೀವವಿರುವಂತ ಒಂದು ಪ್ರಾಣಿಯ ಮೇಲಾಗ್ಲಿ ಅಥವಾ ಮನುಷ್ಯರ ಮೇಲಾಗ್ಲಿ ಅದು ಹತ್ತಿಕೊಳ್ಳುವುದಾದ್ರೆ ಅದು ಆ ಒಂದು ರಕ್ತವನ್ನ ಹೀರಿ ಅದು ಒಂದು ಸಣ್ಣ ಬೆರಳಿನ ರೀತಿಯಲ್ಲಿ ಆಗುವಂತದ್ದಾಗಿರುತ್ತದೆ. It won't go, it will suck the blood, it will fill up its stomach and then only it leaves the body. ಅದು ಆ ಒಂದು ರಕ್ತವನ್ನ ಹೀರುತ್ತಾ ಅದರ ಹೊಟ್ಟೆಯು ತುಂಬುವವರೆಗೂ ಸಹ ಅದು ಬಿಟ್ಟು ಹೋಗುವುದಿಲ್ಲ, ಅಲ್ಲಿಯವರೆಗೂ ಸಹ ಅದು ಅಂಟಿಕೊಂಡಿರುವಂತದ್ದಾಗಿರ್ತದೆ. Suppose you want to remove it, before that we have to use force. ಅದಕ್ಕಿಂತ ಮುಂಚಿತವಾಗಿ ಅಂದ್ರೆ ಅದರ ಹೊಟ್ಟೆಯು ತುಂಬೋದಕ್ಕಿಂತ ಮುಂಚಿತವಾಗಿಯೇ ನಾವೇನಾದ್ರೂ ಅದನ್ನ ತೆಗೆಯಬೇಕು ಎಂಬುದಾಗಿದ್ದರೆ ಅದಕ್ಕೆ ನಾವು ಬಹಳಷ್ಟು ಒಂದು ಫೋರ್ಸ್ ಹಾಕಿ ನಾವು ತೆಗೆಯಬೇಕಾಗಿರುತ್ತದೆ. When you remove that force, there can be bleeding and there can be irritation, pain, etc. ನಾವು ಆ ಒಂದು ಬಲವನ್ನು ಉಪಯೋಗಿಸಿ ನಾವು ಅದನ್ನ ತೆಗೆಯುವಾಗ ನಮಗೆ ಬಹಳಷ್ಟು ರೀತಿಯಲ್ಲಿ ಅಲ್ಲಿ ಕಡಿತ ಬರುವಂತದ್ದಾಗಿರಬಹುದು ಅಥವಾ ರಕ್ತವು ಹೊರ ಬರುವಂತದ್ದಾಗಿರುತ್ತದೆ. ಈ ರೀತಿಯಾಗಿ ಬಹಳಷ್ಟು ಕಾರ್ಯಗಳಾಗುತ್ತದೆ. Sin also teaches. ಈ ಒಂದು ಪಾಪ ಎಂಬುವಂತದ್ದು ಸಹ ಜಿಗಣೆಯ ರೀತಿಯಲ್ಲೇ ಇರುವಂತದ್ದಾಗಿರುತ್ತದೆ. Sin clings to the person until it satisfies itself. ಪಾಪ ಎಂಬುವಂತದ್ದು ಒಬ್ಬ ಮನುಷ್ಯನನ್ನ ಅದಕ್ಕೆ ಅದು ಹಿಡಿದುಕೊಳ್ಳುವಂತದ್ದಾಗಿರುತ್ತದೆ. Unless we deliberately make an attempt to come out of that sin, it is difficult. ನಾವಾಗಿಯೇ ಆ ಒಂದು ಪಾಪದಿಂದ ಹೊರಬರುವುದಕ್ಕೆ ಪ್ರಯತ್ನ ಪಡದ ಹೊರತು ಅದು ಬಹಳ ಕಷ್ಟವಾಗಿರುತ್ತದೆ ಅದರಿಂದ ಹೊರಬರುವಂತದ್ದು. That word deliberately is an important word as far as removing sin from our life. ನಮ್ಮ ಇಚ್ಛೆಯಿಂದಲೇ ಅದನ್ನ ತೆಗೆಯಬೇಕು ಎಂಬುವಂತದ್ದು ಬಹಳ ಮುಖ್ಯವಾಗಿರುವಂತದ್ದಾಗಿರುತ್ತದೆ. During the past, many of the champions of faith ran their race steadfastly and reached the other shore. ಈಗಾಗಲೇ ಬಹಳಷ್ಟು ವಿಶ್ವಾಸಿಗಳು ಅವರಿಗೆ ನೇಮಿಸಿದಂತ ಓಟವನ್ನು ಅವರು ಓಡಿ ಅವರ ಒಂದು ಗುರಿಯನ್ನ ತಲುಪಿರುವಂತವರು ಅವರಾಗಿರುತ್ತಾರೆ.
They are qualified to receive the rewards kept for them. ಅವರಿಗಾಗಿ ಇಟ್ಟಿರುವಂತಹ ಒಂದು ಬಹುಮಾನಗಳನ್ನ ಅವರು ಹೊಂದಲು ಯೋಗ್ಯರಾಗಿದ್ದಾರೆ. Apostle Paul is telling to Timothy about his testimony. ಅಪೊಸ್ತಲನಾದಂತಹ ಪೌಲನು ತಿಮೋಥೆಯನ ಬಳಿಯಲ್ಲಿ ಅವನ ಸಾಕ್ಷ್ಯ ಕುರಿತಾಗಿ ಅವನು ಹೇಳುತ್ತಾನೆ. I have fought the good fight, I have finished the race, and I have kept the faith. ನಾನು ನನ್ನ ಓಟವನ್ನ ಓಡಿ ಮುಗಿಸಿದ್ದೇನೆ, ನನ್ನ ನಂಬಿಕೆಯನ್ನ ನಾನು ದೃಢವಾಗಿ ನಾನು ಇಟ್ಟಿದ್ದೇನೆ ಎಂಬುದಾಗಿ ಆತನು ತಿಳಿಸುತ್ತಾನೆ. He was very confident of receiving the rewards kept for him. ಆತನಿಗಾಗಿ ಕೂಡ ಇಟ್ಟಿರುವಂತಹ ಒಂದು ಬಹುಮಾನಗಳನ್ನ ಹೊಂದುವುದರ ಕುರಿತಾಗಿ ಆತನು ಬಹಳ ಒಂದು ದೃಢ ಮನಸ್ಸುಳ್ಳವನು ಆತನಾಗಿದ್ದನು. He is telling a word of consolation for us that the word is not only for him but also for those who followed Jesus Christ. ಆತನು ತನ್ನ ಮಾತಿನ ಮೂಲಕವಾಗಿ ಆತನು ಹೇಳುವುದೇನೆಂದ್ರೆ ಆ ಒಂದು ಬಹುಮಾನಗಳು ಆತನಿಗೆ ಮಾತ್ರವಲ್ಲ, ಯಾರ್ಯಾರು ಕರ್ತನಾದಂತ ಯೇಸು ಕ್ರಿಸ್ತನನ್ನ ಹಿಂಬಾಲಿಸಿ ಆ ಒಂದು ಓಟವನ್ನು ಮುಗಿಸುವರೋ ಅವರಿಗೂ ಸಹ ಆ ಒಂದು ಬಹುಮಾನವಿರುತ್ತದೆ ಎಂಬುದಾಗಿ ಆತನು ತಿಳಿಸುತ್ತಿದ್ದಾನೆ. While running race, let us look to the Lord and only to the Lord. ನಾವು ಈ ಒಂದು ಓಟವನ್ನು ನಾವು ಓಡುತ್ತಿರುವಾಗ ನಾವು ನಮ್ಮ ದೇವರನ್ನೇ, ನಮ್ಮ ಕರ್ತನನ್ನೇ ನಾವು ನೋಡುವಂತವ್ರು ನಾವಾಗಿರೋಣ. ನಾವು ಆತನ ಹೊರತಾಗಿ ಬೇರೆ ಯಾರನ್ನು ಸಹ ನೋಡುವುದು ಬೇಕಾಗಿಲ್ಲ. He is the founder and perfecter of our faith. ಆತನೇ ನಮ್ಮ ನಂಬಿಕೆಯನ್ನ ಹುಟ್ಟಿಸಿರುವಂತವನು, ಆತನೇ ಆ ಒಂದು ನಮ್ಮ ನಂಬಿಕೆಯನ್ನ ಕಾಯುವಂತವನು ಆತನಾಗಿರುತ್ತಾನೆ. He is the one who suffered for us. ಆತನೇ ನಮಗೋಸ್ಕರವಾಗಿ ಆ ನೋವನ್ನ ತಿಂದಂತವನು ಆತನಾಗಿದ್ದಾನೆ. He did everything for our salvation. ಆತನು ನಮ್ಮ ರಕ್ಷಣೆಗೋಸ್ಕರವಾಗಿಯೇ ಆತನು ಎಲ್ಲಾ ಕಾರ್ಯವನ್ನು ಸಹ ಆತನು ಮಾಡಿದ್ದಾನೆ. Let us look to him constantly and run with steadfastness. ನಾವು ಆದದರಿಂದಲೇ ನಾವು ಸದಾ ಕಾಲಕ್ಕೂ ಸಹ ನಾವು ಆತನನ್ನೇ ನಾವು ನೋಡುವಂತವ್ರು ನಾವಾಗಿದ್ದು ನಮ್ಮ ಒಂದು ಓಟವನ್ನು ನಾವು ದೃಢವಾಗಿ ನಾವು ಓಡುವಂತವ್ರು ನಾವಾಗಿರೋಣ. The third area of our Christian life where we need to be steadfast is in our prayer life. ನಾಲ್ಕನೇದಾಗಿ ನಾವು ನಮ್ಮ ಜೀವಿತದಲ್ಲಿ ಯಾವ ಕಾರ್ಯದಲ್ಲಿ ನಾವು ದೃಢವಾಗಿರ್ಬೇಕು ಎಂಬುದಾಗಿ ನಾವು ನೋಡುವಾಗ ಅದು ನಮ್ಮ ಪ್ರಾರ್ಥನೆಯ ಜೀವಿತದಲ್ಲಿ. Let us read Ephesians chapter 6 and verse 18. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ಎಫೆಸಿಯನ್ಸ್ 6 ಅಂಕಲ್ 6:18. 18ನೇ ವಚನವನ್ನು ನಾವು ಓದಿಕೊಳ್ಳೋಣ. ಎಫೆಸ 6ನೇ ಅಧ್ಯಾಯ 18ನೇ ವಚನ. ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. Apostle Paul is instructing the believers in Ephesus to be steadfast in prayer. ಅಪೊಸ್ತಲನಾದಂತ ಪೌಲನು ಆತನು ಆ ಎಫೆಸದಲ್ಲಿರುವಂತ ವಿಶ್ವಾಸಿಗಳಿಗೆ ಆತನು ಹೇಳುತ್ತಿರುವುದೇನೆಂದ್ರೆ, ನೀವು ನಿಮ್ಮ ಪ್ರಾರ್ಥನೆಯಲ್ಲಿ ನೀವು ದೃಢವಾಗಿದ್ದು ಸದಾ ಕಾಲವೂ ಸಹ ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. ಕೇಳಲಿಲ್ಲ? ಕೇಳಲಿಲ್ವಾ? Okay. Apostle Paul is instructing the people in Ephesus to be steadfast in prayer for all these saints, including Apostle Paul. ಈ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಅಪೊಸ್ತಲನಾದಂತ ಪೌಲನು ಎಫೆಸ ಸಭೆಯಲ್ಲಿರುವಂತಹ ವಿಶ್ವಾಸಿಗಳಿಗೆ ಆತನು ನೀವು ನಿಮ್ಮ ಪ್ರಾರ್ಥನೆ ಜೀವಿತದಲ್ಲಿ ದೃಢವಾಗಿರ್ರಿ, ನನಗೋಸ್ಕರವಾಗಿಯೂ ಸಹ ನೀವು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಆತನು ತಿಳಿಸಿಕೊಡ್ತಿದ್ದಾನೆ. We pray for particularly for our personal things and family things. ನಾವು ನಮ್ಮ ವೈಯಕ್ತಿಕ ಜೀವಿತಕ್ಕಾಗಿ, ನಮ್ಮ ಕೌಟುಂಬಿಕ ಜೀವಿತಕ್ಕಾಗಿ, ಎಲ್ಲ ವಿಚಾರಗಳಿಗಾಗಿ ನಾವು ಪ್ರಾರ್ಥಿಸುವಂತವರು ನಾವಾಗಿರುತ್ತೇವೆ. But Apostle is telling that we should pray for all the saints and not only for our own personal interest. ಆದ್ರೆ ಅಪೊಸ್ತಲನಾದಂತ ಪೌಲನು ಹೇಳುತ್ತಿರುವುದೇನೆಂದ್ರೆ, ನಮ್ಮ ವೈಯಕ್ತಿಕ ಜೀವಿತಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವುದಲ್ಲದೆ ನಮ್ಮ ಸಹ ಸಹೋದರಗಳಿಗೋಸ್ಕರವಾಗಿಯೂ ಸಹ ವಿಶ್ವಾಸಿಗಳಿಗೋಸ್ಕರವಾಗಿಯೂ ಸಹ ನಾವು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಆತನು ಹೇಳುತ್ತಿದ್ದಾನೆ. In Job 42, did not take it, I will tell you.
Job 42:10, we read that the Lord restored the fortunes of Job when he prayed for his friends. ನಾವು ಯೋಬ 42ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡುತ್ತೇವೆ, ಯೋಬನು ತನ್ನ ಸ್ನೇಹಿತರಿಗೋಸ್ಕರವಾಗಿ ಪ್ರಾರ್ಥಿಸುವಾಗ ದೇವರು ಆತನ ಎಲ್ಲಾ ಆ ಒಂದು ಐಶ್ವರ್ಯವನ್ನ ಆತನಿಗೆ ಹಿಂತಿರುಗಿ ಕೊಡುವಂತವನು ಆತನಾಗಿರ್ತಾನೆ. What all he got back in double measure. ಆತನಿಂದ ಏನೆಲ್ಲಾ ತೆಗೆಯಲ್ಪಟ್ಟಿತ್ತೋ ಅದೆಲ್ಲವೂ ಸಹ ಆತನಿಗೆ 2 ಪಟ್ಟಾಗಿ ಆತನಿಗೆ ಹಿಂತಿರುಗಿ ದೊರೆಯಿತು. When we pray for others, both they as well as we are blessed. ನಾವು ಬೇರೆಯವರಿಗೋಸ್ಕರವಾಗಿ ನಾವು ಪ್ರಾರ್ಥಿಸುವಾಗ ನಾವು ಸಹ ಆಶೀರ್ವಾದವನ್ನು ಹೊಂದುತ್ತೇವೆ ಮತ್ತು ಬೇರೆಯವರಿಗೂ ಸಹ ಆಶೀರ್ವಾದದಾಯಕವಾಗಿರುವಂತದ್ದಾಗಿರುತ್ತದೆ. Our prayer should be sincere and steadfast. ನಮ್ಮ ಪ್ರಾರ್ಥನೆಯು ಅದು ಯಥಾರ್ಥವಾಗಿರುವಂತದ್ದು ಮತ್ತು ದೃಢವಾಗಿರುವಂತದ್ದು ಅದಾಗಿರಬೇಕು. Because of this pandemic situation, most people are very much careful about their prayer life. ಈ ಒಂದು ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಬಹಳಷ್ಟು ಜನರು ತಮ್ಮ ಪ್ರಾರ್ಥನೆಯ ಕುರಿತಾಗಿ ಎಚ್ಚರ ವಹಿಸುವಂತವರಾಗಿರ್ತಾರೆ. We also need to pray very constantly to our Lord for having a remedy or to come out of this pandemic situation. ಆದ್ದರಿಂದ ನಾವುಗಳು ಸಹ ನಾವು ಬೇರೆಯವರಿಗೋಸ್ಕರವಾಗಿ ನಮ್ಮ ತಂದೆಯಾದಂತಹ ದೇವರ ಬಳಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಂತವರು, ಈ ಒಂದು ಸಾಂಕ್ರಾಮಿಕವಾದಂತಹ ರೋಗದಿಂದ ನಮ್ಮೆಲ್ಲರನ್ನು ಸಹ ಹೊರತೆಗೆಯಬೇಕು ಎಂಬುದಾಗಿ ನಾವು ಪ್ರಾರ್ಥಿಸುವಂತವರು ನಾವಾಗಿರಬೇಕು. Since last one month in our assembly, we have to spare the time from 9 to 9:30 p.m. To pray for pandemic by every family, because without any Zoom or any such electronic media, but every family should spend some time between 9 and 9:30 for this purpose. ಕಳೆದ 1 ತಿಂಗಳಿನಿಂದ ನಮ್ಮ ಸಭೆಯಲ್ಲಿ ನಾವು ರಾತ್ರಿ 9 ಗಂಟೆಯಿಂದ 9:30 ಯಾವುದೇ ರೀತಿಯಾದಂತಹ ಝೂಮ್ ಅಥವಾ ಯಾವುದೇ ರೀತಿಯಾದಂತಹ ಈ ರೀತಿಯಾದಂತಹ ಮಾಧ್ಯಮಗಳಿಲ್ಲದೆ ತಮ್ಮ ಮನೆಯಲ್ಲಿಯೇ ಎಲ್ಲಾ ಕುಟುಂಬಕ್ಕೋಸ್ಕರವಾಗಿಯೂ ನಾವು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೆಯುವಂತವರು ನಾವಾಗಿರ್ತೇವೆ. When we pray sincerely, our Lord will hear us. ನಾವು ಯಥಾರ್ಥವಾಗಿ ನಾವು ಪ್ರಾರ್ಥಿಸುವಾಗ ನಮ್ಮ ದೇವರು ಆತನು ನಮ್ಮ ಕರ್ತನು ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುವಂತವನು ಆತನಾಗಿರ್ತಾನೆ. Let us see the 5th area where we need to be steadfast is in our hope life. ನಾವು ನಮ್ಮ ಜೀವಿತದಲ್ಲಿ 5ನೇದಾಗಿ ಎಲ್ಲಿ ನಾವು ದೃಢವಾಗಿರಬೇಕು ಎಂಬುದಾಗಿ ನಾವು ನೋಡೋಣ. ಅದೇನೆಂದ್ರೆ ನಿರೀಕ್ಷೆ ಜೀವಿತ. 1 Thessalonians chapter 1 and verse 3. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 3 verse 3. 3ನೇ ವಚನ. 1 ಥೆಸಲೋನಿಕ 1ನೇ ಅಧ್ಯಾಯ 3ನೇ ವಚನ. ನಾವು ನಂಬಿಕೆಯ ಫಲವಾದ ನಿಮ್ಮ ಕೆಲಸವನ್ನು, ಪ್ರೀತಿಪೂರ್ವಕವಾದ ನಿಮ್ಮ ಪ್ರಯಾಸವನ್ನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಿರೀಕ್ಷೆಯಿಂದುಂಟಾದ ನಿಮ್ಮ ಸೈರಣೆಯನ್ನು ನಮ್ಮ ತಂದೆಯಾದ ದೇವರ ಮುಂದೆ ಎಡೆಬಿಡದೆ ಜ್ಞಾಪಕ ಮಾಡಿಕೊಂಡು ನಮ್ಮ ಪ್ರಾರ್ಥನೆಗಳಲ್ಲಿ ನಿಮಗೋಸ್ಕರ ವಿಜ್ಞಾಪನೆ ಮಾಡುವಾಗ ನಿಮ್ಮೆಲ್ಲರ ವಿಷಯದಲ್ಲಿ ದೇವರಿಗೆ ಯಾವಾಗಲೂ ಕೃತಜ್ಞತಾ ಸ್ತುತಿ ಸಲ್ಲಿಸುತ್ತೇವೆ. Apostle Paul is highlighting 3 important aspects of the Thessalonian believers here. ಅಪೊಸ್ತಲನಾದಂತ ಪೌಲನು ಥೆಸಲೋನಿಕ ಸಭೆಯ ವಿಶ್ವಾಸಿಗಳ ಕುರಿತಾಗಿರುವಂತಹ 3 ಅಂಶಗಳನ್ನ ಈ ಒಂದು ವಚನದಲ್ಲಿ ಹೇಳುವಂತದನ್ನ ನಾವು ನೋಡ್ತೇವೆ. He is thanking God for the work of faith, the labor of love and firmness of hope. ಇಲ್ಲಿ ನಾವು ನೋಡುವಾಗ ಆತನು ಮೊದಲಿಗೆ ಆ ನಂಬಿಕೆಯ ಫಲದ ಕುರಿತಾಗಿ ಮತ್ತು ಆ ಒಂದು ಪ್ರೀತಿ ಪೂರ್ವಕವಾದಂತ ಆ ಒಂದು ಪ್ರಯಾಸದ ಕಾರ್ಯಕ್ಕೋಸ್ಕರವಾಗಿ ಮತ್ತು ಅದೇ ರೀತಿಯಾಗಿ ಅವರ ಮಧ್ಯದಲ್ಲಿದ್ದಂತಹ ಒಂದು ನಿರೀಕ್ಷೆಯ ಕುರಿತಾಗಿ ಆತನು ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನ ಸಲ್ಲಿಸುವುದಾಗಿ ನಾವು ನೋಡ್ತೇವೆ. They were steadfast in their hope. Pardon, uncle? They were very steadfast in their hope. ಅವರು ತಮ್ಮ ನಿರೀಕ್ಷೆಯಲ್ಲಿ ಅವರು ಬಹಳ ದೃಢವಾಗಿದ್ದಂತವರು ಅವರಾಗಿದ್ದರು. About us, it is told in Ephesians
12 that we were once without hope. ನಮ್ಮ ಜೀವಿತದ ಕುರಿತಾಗಿ ಅದು ಏನ್ ಹೇಳಲ್ಪಟ್ಟಿದೆ ಎಂಬುದಾಗಿ ನಾವು ಎಫೆಸ 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದೇನಂದ್ರೆ ನಾವು ಯಾವುದೇ ನಿರೀಕ್ಷೆ ಇಲ್ಲದೆ ಜೀವಿಸುತ್ತಿದ್ದಂತವರು ನಾವಾಗಿದ್ದೆವು ಒಂದು ಕಾಲದಲ್ಲಿ. And with salvation we got the hope of eternal life. ಆದ್ರೆ ನಮಗೆ ರಕ್ಷಣೆ ಹೊಂದಿದ ನಂತರದಲ್ಲಿ ರಕ್ಷಣೆಯ ಮೂಲಕವಾಗಿ ನಾವು ಆ ಒಂದು ನಿತ್ಯ ಜೀವ ಎಂಬಂತ ಒಂದು ನಿರೀಕ್ಷೆಯನ್ನು ನಾವು ಹೊಂದಿಕೊಂಡಿರುವಂತವರು ನಾವಾಗಿರುತ್ತೇವೆ. If there is anyone who is listening to us did not or do not have this hope, may take note of the situation. It is very critical that unless you got saved, you cannot have this hope. ಈ ಒಂದು ರಾತ್ರಿ ವೇಳೆಯಲ್ಲಿ ವಾಕ್ಯವನ್ನ ಕೇಳುತ್ತಿರುವಂತವರಲ್ಲಿ ಯಾರಾದರೂ ಈ ಒಂದು ನಿರೀಕ್ಷೆಯನ್ನು ಹೊಂದದೇ ಇರುವುದಾದ್ರೆ ನೀವು ದೇವರನ್ನ ನಂಬಿಕೊಳ್ಳುವಂತದ್ದು ಅದು ಬಹಳ ಮುಖ್ಯವಾಗಿರುತ್ತದೆ. What is this hope? ಈ ನಿರೀಕ್ಷೆ ಏನಾಗಿದೆ? We can read, it's a very familiar verse, that 1 Thessalonians chapter 4, 16 to 18. ಎಲ್ಲರಿಗೂ ಚಿರಪರಿಚಿತವಾಗಿರುವಂತ ಒಂದು ವಾಕ್ಯ ಭಾಗವು ಇದಾಗಿರುತ್ತದೆ. ಅದೇ 1 ಥೆಸಲೋನಿಕ 4ನೇ ಅಧ್ಯಾಯ 16ರಿಂದ 18ನೇ ವಚನ. ಪ್ರಧಾನ ದೂತನ ಶಬ್ದದೊಡನೆಯೂ ದೇವದೂತರ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದಿಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. This is the hope of believers. ಇದು ವಿಶ್ವಾಸಿಗಳ ನಿರೀಕ್ಷೆ ಇದಾಗಿರುತ್ತದೆ. There are 3 things happening here. ಇಲ್ಲಿ 3 ಸಂಗತಿಗಳು ಇಲ್ಲಿ ಆಗುತ್ತಿದೆ. Those who are dead in Christ will rise up. ಸತ್ತವರು, ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. Those who believe and still alive, they will be caught up. ಆಮೇಲೆ ಜೀವದಿಂದಿರುವಂತವರು ಅವರು ಆ ಒಂದು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಮೇಲೊಯ್ಯಲ್ಪಡುವರು. And these 2 groups will meet the Lord in mid-air. ಈ 2 ಗುಂಪಿನ ಜನರು ಸಹ ಆ ಒಂದು ಮಧ್ಯಾಕಾಶದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನನ್ನ ಕಾಣುವಂತವರು, ಎದುರು ನೋಡುವಂತವರು ಅವರಾಗಿರ್ತಾರೆ. In other words, we will resurrect, we will ascend, and we will meet the Lord. ಇನ್ನು ಬೇರೆ ಪದಗಳಲ್ಲಿ ನಾವು ಹೇಳುವುದಾದ್ರೆ ಸತ್ತವರು ಅವರು ಮೃತ್ಯುಂಜಯರಾಗಿ ಅವರು ಎದ್ದು ಬರುವರು ಮತ್ತು ಜೀವದಿಂದಿರುವಂತ ನಾವುಗಳು ಪಕ್ಕನೆ ಒಯ್ಯಲ್ಪಡುವೆವು. ಮತ್ತು ಒಯ್ಯಲ್ಪಟ್ಟಂತ ಈ 2 ಗುಂಪಿನ ಜನರು ಸಹ ಕರ್ತನಾದಂತ ಯೇಸು ಕ್ರಿಸ್ತನನ್ನ ಎದುರು ನೋಡುವಂತವರು ಅವರಾಗಿರ್ತಾರೆ. This is possible only for those people who have accepted Lord Jesus Christ as their Savior and Lord. ಈ ಒಂದು ಕಾರ್ಯವು ಕರ್ತನಾದಂತ ಯೇಸು ಕ್ರಿಸ್ತನನ್ನ ತಮ್ಮ ರಕ್ಷಕನು, ತಮ್ಮ ಕರ್ತನು ಎಂಬುದಾಗಿ ಯಾರ್ಯಾರು ಅಂಗೀಕರಿಸಿಕೊಂಡಿದ್ದಾರೋ ಅವರ ಜೀವಿತದಲ್ಲಿ ಮಾತ್ರ ಇದು ಆಗುವಂತದ್ದು ಅದಾಗಿರುತ್ತದೆ. I will read one more verse and close. ನಾನು ಮತ್ತೊಂದು ವಚನವನ್ನ ನಾನು ಓದಿ ನಾನು ಈ ಒಂದು ವಾಕ್ಯ ಸಂದೇಶವನ್ನ ನಾನು ಮುಗಿಸುತ್ತೇನೆ. Philippians chapter 4 and verse 1. ಫಿಲಿಪಿ ಅವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ. There the verse starts with a word therefore. ಈ ಒಂದು ವಚನ ಭಾಗವು ಹೀಗಿರಲಾಗಿ ಎಂಬುದಾಗಿ ಅದು ಪ್ರಾರಂಭವಾಗುತ್ತಿದೆ. That means there are some things mentioned earlier. ಅಂದ್ರೆ ಇದಕ್ಕಿಂತ ಮುಂಚಿತವಾಗಿ ಹೇಳಿರುವಂತ ಕೆಲವು ವಿಚಾರಗಳುಂಟು ಎಂಬುದಾಗಿ. So in the chapter 3 and verses 20 and 21 we read 3 things. ಆದ್ದರಿಂದ ನಾವು 3ನೇ ಅಧ್ಯಾಯ 20ನೇ ಮತ್ತು 21ನೇ ವಚನದಲ್ಲಿ ನಾವು ಕೆಲವು ವಿಷಯಗಳನ್ನ ನಾವು ನೋಡ್ತೇವೆ. 3 ವಿಷಯಗಳನ್ನ ನಾವು ನೋಡ್ತೇವೆ. It is mentioned that we are citizens of heaven. ನಾವು ಪರಲೋಕ ಸಂಸ್ಥಾನದವರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. It is written that Jesus Christ will come as a savior. ಮತ್ತು ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನು ಆ ಒಂದು ಪರಲೋಕ ರಾಜ್ಯದಿಂದ ಆತನು ನಮ್ಮ ರಕ್ಷಕನಾಗಿ ಆತನು ಬರುವನು ಎಂಬುದಾಗಿ ನಾವು ನೋಡ್ತೇವೆ. Thirdly, Jesus Christ will transform
our body to be like his glorious body. ಮತ್ತು ನಾವು ನೋಡುವಾಗ ನಮ್ಮ ದೇಹವನ್ನು ಆತನು ರೂಪಾಂತರ ಪಡಿಸಿ ಆ ಒಂದು ಮಹಿಮಾ ಶರೀರಕ್ಕೆ ನಮ್ಮನ್ನು ರೂಪಾಂತರ ಪಡಿಸುವನು ಎಂಬುದಾಗಿ ನಾವು ನೋಡ್ತೇವೆ. Because of these things, or therefore stand firm or steadfast in the Lord. ಆದುದರಿಂದಲೇ ನಾವು 4ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ, ಹೀಗಿರಲಾಗಿ ಪ್ರಿಯರು ಇಷ್ಟರು ಆದ ನನ್ನ ಸಹೋದರರೇ, ನನಗೆ ಸಂತೋಷವುಳ್ಳ ಜಯಮಾಲೆಯೂ ಆಗಿರುವವರೇ, ನಾನು ಹೇಳಿದಂತೆ ಕರ್ತನಲ್ಲಿ ದೃಢವಾಗಿ ನಿಲ್ಲಿರಿ ಎಂಬುದಾಗಿ ಆತನು ಹೇಳುತ್ತಾನೆ. Dear brothers and sisters, let us be firm or steadfast in our faith and our actions. ಆದುದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ನಿಮ್ಮ ನಂಬಿಕೆಯಲ್ಲಿಯೂ ನಿಮ್ಮ ಕಾರ್ಯಗಳಲ್ಲಿಯೂ ನಮ್ಮ ಕಾರ್ಯಗಳಲ್ಲಿಯೂ ನಾವೆಲ್ಲರೂ ಸಹ ದೃಢವಾಗಿರುವಂತವ್ರು, ದೃಢವಾಗಿ ಜೀವಿಸುವಂತವ್ರು ನಾವಾಗಿರೋಣ. Let us faithfully run. Let us faithfully run the race. ನಾವು ನಂಬಿಗಸ್ತರಾಗಿ ನಮಗೆ ಕೊಟ್ಟಿರುವಂತ ಓಟವನ್ನ ನಾವು ಓಡುವಂತವ್ರು ನಾವಾಗಿರೋಣ. Let us be steadfast in our prayer and hope life. ನಾವು ನಮ್ಮ ಪ್ರಾರ್ಥನೆಯ ಹಾಗೂ ನಿರೀಕ್ಷೆಯ ಜೀವಿತದಲ್ಲಿ ನಾವು ದೃಢವಾಗಿರುವಂತವ್ರು ನಾವಾಗಿರೋಣ. May the Lord help us to be steadfast in all these areas and to live as good witnesses of him. ಈ ನಾವು ಕಲಿತಿರುವಂತ ಎಲ್ಲಾ 5 ಅಂಶಗಳಲ್ಲಿಯೂ ಸಹ ನಾವು ದೃಢವಾಗಿ ನಡೆಯಲಿಕ್ಕಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ನಾವು ಆತನಿಗೆ ಸಾಕ್ಷಿಯ ಜೀವಿತವನ್ನು ನಡೆಸಲಿಕ್ಕಾಗುವಂತೆ ದೇವರು ಸಹಾಯ ಮಾಡಲಿ. May the name of our Lord be. Hello. May the name. Hello. May the name of our Lord be glorified. ನಮ್ಮ ಕರ್ತನಾದಂತ ಯೇಸು ಕ್ರಿಸ್ತನ ನಾಮವು ಅದು ಮಹಿಮೆ ಹೊಂದಲಿ. ಎಲ್ಲರಿಗೂ ನಮಸ್ತೆ.